ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೆಲ್ದಿ ಬಟರ್ ಮಿಲ್ಕ್ ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪಿನ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ. ಇದರಿಂದ ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತೆ, ಹೆಲ್ದಿಯಾಗಿರುತ್ತೆ, ನಮಗೆ ಕೂದಲು ಕೂಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಜೊತೆಗೆ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡುತ್ತೆ. ಸಕ್ಕರೆ ಕಾಯಿಲೆಗಂತೂ ಮದ್ದು ಇದು. ಸೊ ಇದನ್ನು ನಾನು ಈ ಥರ ಎಸ್ಳುಗಳನ್ನ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು 1/2 ಸ್ಪೂನಷ್ಟು ನೀವು ಬೇಕಾದರೆ ಇದಕ್ಕೆ ಆಯಿಲ್ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬಟರ್ ಮಿಲ್ಕ್ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತೇಳ್ಬಿಟ್ಟು ನಾನೇನು ಮಾಡಿದ್ದೀನಿ, ಇದಕ್ಕೊಂದು ಅರ್ಧ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದು ಕೂಡ ಸ್ಕಿಪ್ ಮಾಡ್ಬೋದು ಬೇಡ ಅಂತಂದರೆ. ಇದನ್ನು ಚೆನ್ನಾಗಿ ಕೈಯಲ್ಲಿ ಮುರಿದ್ರೆ ಪುಡಿ ಆಗಬೇಕು, ಆ ಥರ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡಿ ಈ ಥರ. ಇದನ್ನು ಕೈಯಲ್ಲಿ ಬೇಕಾದರೂ ಪುಡಿ ಮಾಡಿ ಇಟ್ಕೊಳ್ಳಿ, ಅಥವಾ ಮಿಕ್ಸಿಯಲ್ಲಿ ಹಾಕಿ ಕೂಡ ನಾವು ಅದನ್ನು ಚೆನ್ನಾಗಿ ಪೌಡ್ರು ಮಾಡಿ ಕೂಡ ಇಟ್ಕೋಬೋದು. ಈ ಥರ ಪೌಡ್ರು ಮಾಡಿಕೊಂಡ್ರೆ ನಾವು 15 ದಿವಸ ಇಟ್ಕೋಬೋದು ಇದನ್ನು. ಆಮೇಲೆ ಮಜ್ಜಿಗೆ ಕ್ವಾಂಟಿಟಿನ ನೋಡಿಕೊಂಡು 1/4 ಸ್ಪೂನ್ ಬೇಕೋ ಅಥವಾ ಅರ್ಧ ಸ್ಪೂನ್ ಬೇಕೋ ಆ ಪೌಡ್ರನ್ನ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿತಾ ಇದ್ದರೆ 1 ಲೋಟದ ಬದಲು 2 ಲೋಟ ಮಜ್ಜಿಗೆ ಕುಡಿಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ.